ಪೂಜಾ ಯಾವಾಗೂ ಪೂಜೆ ಆರತಿ ಹೊತ್ಕೊ ಹೋದಾಗ ನೀನೇ ಮುಂದೆ ಹಿಡ್ಕ ಹೋಯ್ತಿದ್ದೆ, ಇವತ್ತು ಯಾಕೆ ನನ್ನ ಕೈ ಕೊಟ್ಬಿಟ್ಟಿದ್ಯಲ್ಲ? ನೀನ್ ಆರಾಮಾಗಿ ದಿನ ಬರೀ ಕೈಲೇ ಬಾ ಅಂತ ಹೇಳಿದಾರೆ. ಸರಿ ಹಿಡ್ಕೊ ಆಯ್ತು ಇವಾಗೂ. ಪೂಜೆ ಮಾಡಾಯ್ತು. ಹಾಯ್, ನೀವು ನೋಡ್ತಾ ಇದ್ದೀರಾ ವಿಲೇಜ್ ಲೇಡೀಸ್ ಕುಕಿಂಗ್. ನಾನ್ ಪೂರ್ಣಿಮಾ. ನಾನ್ ಪೂಜಾ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಅಷ್ಟೇ ಹೇಳ್ಬಿಟ್ರೆ ಮುಗ್ದೈತೆ. ಏನ್ ರೆಸಿಪಿ ಅಂತ ಹೇಳು. 7 ಗಂಟೆ ಇರು. ಇವತ್ತಿನ ಸ್ಪೆಷಲ್ ಫಾರಂ ಕೋಳಿ ಉರ್ಬಾಡ್ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ನಡಿ ಬೇಗ ಬೇಗ ಹಿಡ್ಕೋಗಾಯ್ತು. ಲಾಸ್ಟ್ಗೂ ಹಿಡ್ಕೊ ಬರುದಿಲ್ಲ ಅಂತ ನನ್ಗೆ ಗೊತ್ತು ಕಣ. ಇವತ್ತೇ ಕಟ್ ಮಾಡಿಯಾ? ಇವತ್ತೇ ಕಟ್ ಮಾಡಲ್ಲ. ಯಾವಾಗ ಮಾಡಿ? ನಾಳೆ ಮಾಡ್ಬೋದು. ನೀನು ದೊಡ್ಡ ಚಾಕ್ ಎತ್ಕೊಬಿಟ್ಟು ಚಿಕ್ಕದ್ ಕೊಟ್ಬಿಟ್ರೆ ಫಸ್ಟ್ ಎತ್ಕೊಂಡವ್ರು ಯಾರು? ತಿಂದಿಯಾ ಶುಂಠಿಯಾ? ಇನ್ನೂ ಆರೋಗ್ಯಕ್ಕೆ ಒಳ್ಳೇದು. ಶುಂಠಿ ಕಾಫಿ ಕುಡಿತೀಯಲ್ಲ, ಹಂಗೆ ಅನ್ಕೋಬೇಡ, ಬರೀದನ್ನೇ ತಿನ್ಬೇಕು. ನೀನು ಕೊತ್ತಂಬರಿ ಸೊಪ್ಪು ತಿನ್ಬಿಡು, ನಾನು ಶುಂಠಿ ತಿಂತೀನಿ. ಆಯ್ತು. ಆಯ್ತು ತಗೋ, ಚಾಲೆಂಜು ತಗೋ. ಯಾಕೆ ಬಂದ್ಬಿಡು, ಚೆನ್ನಾಗಿರ್ತದೆ ಇದು. ಫಾರಂ ಕೋಳಿ ಉರ್ಬಾಡ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪೂಜಾ ಸರಿಯಾಗಿ ನೋಡ್ಕೊ, ಏನೇನ್ ಹಾಕ್ಬೇಕು ಅಂತ ತೋರಿಸ್ತಾ ಇದೀನಿ. ನೀನ್ ತೋರಿಸ್ಲೇಬೇಕು ಬಿಡು, ಸುಮ್ಮನಂದೆ ಕಣ. ಆಯ್ತು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಮತ್ತೆ ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡರ್ ಇಟ್ಕೊಂಡಿದೀವಿ, ಅರಿಶಿಣ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದೀವಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಮುಖ್ಯವಾಗಿ ಬೇಕಾಗಿರೋದು ಚಿಕನ್. ಎಣ್ಣೆ ಯಾರ್ಬಿಟ್ಟಿ? ಎಣ್ಣೆ. ಸರಿ ಆಯ್ತು. ಎಣ್ಣೆ ಯಾವ ಎಣ್ಣೆ ಅನ್ಕೊಬಿಟ್ಟಾರ ಆಮೇಲೆ? ಅಡುಗೆ ಎಣ್ಣೆನೂ ಇಲ್ಲ. ಮೇಕಪ್ ಮಾಡ್ತಾ ಇದೀನಿ. ಅವಳು ಅಷ್ಟು ತೋರಿಸ್ಬಿಡಿ ಏನ್ ಮಾಡ್ತಾವಳೆ ಅಂತ. ಏನ್ ಬಾಂಡಿಗೆ ಮೇಕಪ್ ಮಾಡ್ತಾ ಇದೀಯಾ? ನಾನು ಚಿಕನ್ಗೆ ಇವಾಗ ಸ್ನಾನ ಮಾಡಿಸ್ತಾ ಇದ್ದೀನಿ. ನೀನು ನಾಳೆ ಮೇಕಪ್ ಮಾಡ್ತಾ ಇದೀಯ ಬಾಂಡ್ಲಿಗೆ. ಆಯ್ತು ಡ್ಯೂಟಿ. ಚಿಕನ್ ಬೇಯಿಸ್ಕೊಳ್ಳೋದಕ್ಕೆ ಮೊದಲು ಬಾಂಡ್ಲಿ ಇಡ್ತಾ ಇದ್ದೀನಿ. ನೀನೇನು ಕಾಯ್ತಾ ಇದೀಯಾ? ಬೇಗ ಬಂದು ಎಣ್ಣೆ ಬಿಡು. ನಮ್ಮ ಡೈಲಾಗ್ ನಮಗೆ. ಹಂಗೆ ಇದೋದಿಯ ನಿಧಾನಕ್ಕೆ ಬಾ. ನಿನಗೂ ಹೆಲ್ಪ್ ಮಾಡಿದ್ದೀನಿ. ಈರುಳ್ಳಿ ತಂದು ಕೊಟ್ಟಿದ್ದೀನಿ ನೋಡಿ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕುದ್ನಲ್ಲ, ಕಣ್ಣ ಬಂದು ನೋಡ್ಬಾ. ಇಲ್ಲಿ ಕಣ್ಬಿಟ್ಟು ಸರಿಯಾಗಿ ನೋಡ್ಬಾ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಯಾರು ಬೇಡ ಅಂದರು ಹಾಕು. ಬಾಯಿ ಹುಚ್ಚು, ಅದೆಲ್ಲ ಸೈಕ್ ಮಾಡಬಾರ್ದು. ಉಪ್ಪಾಕು. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನು ನೀನೇ ಹೇಳ್ದಲ್ಲ, ನಾನು ಬೇರೆ ಯಾಕೆ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ತೀನಿ ಬಾ ಒಂಚೂರು. ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಚಿಕನ್ ಬೆಂದಿದೆ. ಇದನ್ನ ಸೋರಾಕತ್ತಾ ಇದೀವಿ. ಸೋರಕ್ಕೋ, ಯಾರು ಬೇಡ ಅಂದರು? ಬರೀ ಇದೇ ಆಯ್ತು ತಿಂದು. ತಗೋ ಹಿಡ್ಕೋ.
ನೋಡಿ ಇವಾಗ ಅದೇ ಬಾಂಡ್ಲಿ ಒಲೆ ಮೇಲೆ ಇಟ್ಟಿದ್ದೀವಿ. ನೋಡಿ ಬಾಂಡ್ಲಿ ಕಾದಿದೆ, ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಬಾಂಡ್ಲಿ ಮೊದಲೇ ಕಾದಿತ್ತು, ಸರಿನಾ? ಆಯ್ತು ಹಾಕು. ಎಣ್ಣೆ ಕಾದಿದೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹಚ್ಚಿರೋ ಅಂತ ಹೇಳ್ಬೇಕು. ಅಲ್ಲೇ ಕಾಣಿಸ್ತಾ ಇಲ್ವೇ ನಿಮಗೆ ಕಣ್ಣು? ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದೆ, ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಬೇಯಿಸ್ಕೊಂಡಿರೋ ಚಿಕನ್ ಹಾಕ್ತಾ ಇದ್ದೀನಿ. ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ. ಕೊನೆಯದಾಗಿ ಪೆಪ್ಪರ್ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ. ರೆಡಿ ಕಾಣಿಸ್ತದೆ. ಇದು ಏನಪ್ಪ, ಇದು ಕರ್ಬೇವಿನ ಸೊಪ್ಪು ಘಮ ಹೆಂಗೆ ಬರೋದು ಗೊತ್ತೇ? ನಾಟಿ ಕರ್ಬೇವಿನ ಸೊಪ್ಪು. ಇವಾಗ ಪಾರಂ ಕೋಳಿ ಉರ್ಬಾಡು ರೆಡಿಯಾಗಿದೆ, ಇದನ್ನ ಇಳಿಸ್ಕೊತಾ ಇದ್ದೀವಿ. ಪೂರ್ಣಿಮಾ ಎಲ್ಲಿ ಹೋಗಿದೀಯೇ? ಇಳಿಸ್ಕೊತಾ ಇದ್ದೀವಿ ಅಂದ್ಬಿಟ್ಟು ನೀನು ಒಬ್ಳೆ ಇಳಿಸ್ಕೊತಾ ಇದೆಯಲ್ಲ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ. ನಿಮ್ಗೆ ಬಂದರೆ ಜೊತೆಲಿ ಕರ್ಕೊಬೋದಿತ್ತು, ನೀನು ಅಲ್ಲೇ ನಿಂತಿದ್ದಲ್ಲ. ನೋಡಿ ಕಲರ್ ಕಲರ್ ಕಾಣ್ತಾ ಇದೆ. ಏನು ಕಲರ್ ಕಾಣ್ತಾ ಇಲ್ಲ, ಗ್ರೀನ್ ಕಲರ್ ಅಷ್ಟೇ. ಗ್ರೀನ್ ಕಲರು, ಯೆಲ್ಲೋ ಕಲರು ಅಷ್ಟೇ. ನೋಡಿ, ನೋಡೋದಕ್ಕೇನೆ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಪೂಜಾ ಇವಳು ಬೇರೆ ಎಲ್ಲ ಹೊಟ್ಟೋದ್ಲು. ಪಾರಂ ಕೋಳಿ ಉರ್ಬಾಡು ರೆಡಿಯಾಗಿದೆ, ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ. ಮಾಡವ ಫಸ್ಟು ನೀನು. ತಿಂದರೆ ಕಳೆದೋಯ್ತು. ನಾನು ನಾಳೆ ತಿಂದೆ, ಅದಕ್ಕೆ ನೀನು ಎಲ್ಲ ಕೂಗ್ದೆ ಹೊಟ್ಟೋಗಿದ್ದಲ್ಲ, ಅವಾಗ ಆಗ್ತಾ ಇದ್ನಲ್ಲ ಅವಾಗ ತಿಂದೆ. ಬಿಸಿ ಬಿಸಿ ಚಿಕನ್ ಪೀಸ್ ಅಂತೂ ಕಳ್ಕೊ ಬರ್ತದೆ. ಏನು ಹೈಲೈಟ್ ಅಂದರೆ ಪೆಪ್ಪರ್ ಅಷ್ಟೇ, ಸಖತ್ತಾಗದೆ ಟೇಸ್ಟ್. ಮತ್ತೆ ಯಾವುದೇ ಪೌಡ್ರ್ ಏನೂ ಹಾಕಲಿಲ್ಲ, ಗರಂ ಮಸಾಲ, ಧನಿಯಾ ಪುಡಿ ಆ ಥರ ಸಿಂಪಲಾಗಿ ಮಾಡ್ಕೋಬೋದು ಮನೇಲಿ. ಹಂಗೆ ಕಳ್ಕೊ ಬರ್ತದೆ ಬೇಗ. ಆಮೇಲೆ ಈ ಮಸಾಲೆಯಲ್ಲಿ ಸಣ್ಣದಾಗಿ ಹಚ್ಚಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಚಿಕನ್ ಸಿಗ್ತಾ ಇದೆ, ಅದೂ ಜಜ್ಜಿ ಹಾಕ್ಬಿಟ್ಟಿದ್ರೆ ಆ ಥರ ಸಿಗ್ತಿರ್ಲಿಲ್ಲ. ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕಿದ್ದೀವಲ್ಲ. ಹಿಂದಿ ಅಮ್ಮಳೆ ನೋಡಿ, ನಿನ್ಗೋಸ್ಕರ ನಾಯಿ ಯಾವುದೋ ಹುಡುಕೊಬಂತು. ಬಾ, ಜ್ವರ ಗಿರ ಬಂದು ಬಾಯಿ ಕಟ್ಟೋಗಿರ್ತದಲ್ಲ, ಅಂಥವ್ರಿಗೆ ಹಿಂಗೆ ಮಾಡಿಕೊಟ್ಬಿಟ್ರೆ ಚೆನ್ನಾಗಿ ತಿಂದ್ಬಿಡ್ತಾರೆ. ಮತ್ತು ಎಲ್ಲೋಡೆ ನೀಟಾಗಿ ಮಸಾಲೆ ಅಂದರೆ ಪೆಪ್ಪರ್ದು ಎಲ್ಲ ನೀಟಾಗಿ ಹಿಡ್ಕೊಂಡದ. ಒಂದು ಪ್ಲೇಟ್ ಖಾಲಿ ಮಾಡ್ತೀಯಲ್ಲ, ರಸಮ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಮೆಣಸಿನಕಾಯಿನೂ ತಿನ್ನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಸಿಗಬೇಡ. ಬಾಯ್, ಸಿಗ್ತೀವಿ. ಬಾಯ್.